ಬಹು ನಿರೀಕ್ಷಿತ ಎತ್ತಿನಹೊಳೆ ಯೋಜನೆಗೆ ಎದುರಾಯಿತು ಮತ್ತೊಂದು ವಿಘ್ನ. ನಾಲೆ ನಿರ್ಮಿಸುವ ಜಾಗದ ವಿಚಾರಕ್ಕೆ ಶುರುವಾಯಿತು ಫೈಟ್. ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬಯಲು ಸೀಮೆ ಪ್ರದೇಶಕ್ಕೆ ನೀರು ಪೂರೈಸುವ ಬಹು ನಿರೀಕ್ಷಿತ ಯೋಜನೆಯಾದ ಎತ್ತಿನಹೊಳೆ ಯೋಜನೆಗೆ ಇದೀಗ ಮತ್ತೊಂದು ವಿಘ್ನ ಎದುರಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇರುವ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ಫೈಟ್ ಶುರುವಾಗಿದೆ. ಹೌದು, ನಾಲೆ ನಿರ್ಮಿಸುವ ಜಾಗದ ಮಾಲೀಕತ್ವದ ವಿಚಾರಕ್ಕೆ ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಅರಣ್ಯ ಇಲಾಖೆಯ ಕ್ರಮದ ಬಗ್ಗೆ ಗ್ರಾಮಸ್ಥರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೌದು, ತುಮಕೂರು ತಾಲೂಕಿನ ಜಿ ಬೊಮ್ಮನಹಳ್ಳಿ ಗ್ರಾಮದ ಬಳಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೀತಾ ಇದ್ದು, ಯೋಜನೆ ನಿರ್ಮಾಣದ ಜಾಗದ ವಿಚಾರ ಇದೀಗ ವಿವಾದದ ಕೇಂದ್ರಬಿಂದುವಾಗಿದೆ. ಜಿ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 88, 89 ಹಾಗೂ 91ರಲ್ಲಿರುವ ಸುಮಾರು 22 ಎಕರೆ ಜಾಗವನ್ನ ಅರಣ್ಯ ಇಲಾಖೆ ಸರ್ಕಾರಿ ಜಾಗ ಎಂದು ಗುರುತಿಸಿಕೊಂಡಿದೆಯಂತೆ. ಆದರೆ ಈ ಜಾಗ ಜಿ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ಸೇರಿದ ಭೂಮಿಯಾಗಿದ್ದು, ಬ್ರಿಟಿಷರ ಕಾಲದಿಂದಲೂ ದೇವಸ್ಥಾನದ ಹೆಸರಿನಲ್ಲಿರುವ ಆಸ್ತಿಯಾಗಿದೆ ಎಂದು ಗ್ರಾಮಸ್ಥರು ವಾದಿಸ್ತಾ ಇದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. 88, 89, 90ನೇ ಸರ್ವೇರ್ನ 22 ಎಕರೆ ಜಮೀನು ನಮ್ಮ ದೊಡ್ಡಮ್ಮನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಸರ್ಕಾರಿ ಪಡ ಅಂತ ಆಗಿದೆ ಅಷ್ಟೇ. ನಮಗೆ ಈಗ ದೊಡ್ಡಮ್ಮನ ದೇವಸ್ಥಾನದ ಹೆಸರಿಗೆ ಪಾಣಿ ಬರಬೇಕು, ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ಏನು ಅನುದಾನ ನಮ್ಮ ಎತ್ತಿನೊಳಗೆ ಅನುದಾನ ಬೈತೋ ಅದು ದೊಡ್ಡಮ್ಮನ ದೇವಸ್ಥಾನಕ್ಕೆ ಬರಬೇಕದು. ಇಷ್ಟು ಮಾಡಿಕೊಟ್ರೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಇಲ್ಲ ಅಲ್ಲಿನವರೆಗೂ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ನಮ್ಮ ಶಾಸಕರು ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ, ಅಲ್ಲೇ ನಾವು ಬಂದು ನಾನು ಸಾಲ್ವ್ ಮಾಡಿಕೊಡ್ತೀನಿ ಅಂತ. ಅವ್ರು ಬರೋವರೆಗೂ ಯಾವುದೇ ಕಾರಣಕ್ಕೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವ್ರು ಬಂದ ಮೇಲೆ ಅವ್ರ ಹತ್ರ ಸಾಲ್ವ್ ಮಾಡ್ಕೊಂಡು ನಿಮಗೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಲ್ಲಿನವರೆಗೂ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸರ್, ಈಗ ಅರಣ್ಯ ಪ್ರದೇಶದಲ್ಲಿ ಮರಗಳಿದಾವೆ, ಪರ್ಮಿಷನ್ ತಗೊಂಡಿದ್ದೀವಿ ಇದೆ ಅಂತ. ಈಗ ದೇವಸ್ಥಾನಕ್ಕೂ ಮತ್ತೆ ಮರಗಳಿಗೂ ಏನು ಸಂಬಂಧ? ಸರ್, ಮರಗಳು ನಾವು ಬೆಳೆಸಿರೋದು ಗ್ರಾಮ ಪಂಚಾಯತಿಯಿಂದನ, ಅರಣ್ಯದವರು ಬೆಳೆಸಿಲ್ಲ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಕಡಿಸಲ್ಲ ಸರ್. ಅದು ಬೆಳೆಸಿರೋದಕ್ಕೆ ಅದು ಏನಾದ್ರು ನಮ್ಮದು ಪ್ರೂಫ್ ಇದೆ ಸರ್, ದಾಖಲೆ ಇದೆ ಸರ್. ನಾವು ಪಂಚಾಯತಿಂದ ಗ್ರಾಮ ಪಂಚಾಯತಿಲಿ ನೀರು ಹಾಕಿಸಿ ಸೊಸಿ ಹಾಕಿ ನಾವು ಬೆಳೆಸಿದ್ದೀವಿ ಸರ್. ಅಲ್ಲಿ ಅರಣ್ಯ ಇಲಾಖೆ ಇದುವರೆಗೂ ಇಲ್ಲಿಗೆ ಬಂದೇ ಇಲ್ಲ ಸರ್ ಯಾರು. ನಮ್ಮ DCM ಕಂದಾಯ ಇಲಾಖೆ ಸಚಿವರು DCM ಮುಖ್ಯಮಂತ್ರಿಗಳು ಬರೋ ತನಕ ಈ ಜಾಗ ಬಿಡಲ್ಲ. ಯಾವ ಕೆಲಸ ಅರಣ್ಯ ಇಲಾಖೆ ಎಲ್ಲ ಎತ್ತಡಗೂ ಇಲ್ಲಿ ಬರ್ಕೊಡೋದಿಲ್ಲ. ನಾಳೆಯಿಂದ ದಯವಿಟ್ಟು ಸಾರಿ ಹೇಳ್ತಾ ಇದ್ದೀನಿ, ನಮಗೆ ರೈತರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ದನ ಕರಿಗೆ ನೀರಿಲ್ಲ, ನಮಗೆ ಸಾಕಾಗೋಯ್ತು. ಎಷ್ಟು ದಿನ ಸೇರ್ಸೋಣ? ಒಬ್ಬ ಕೂಲಿ ಹೋಗ್ಬೇಕು ಸರ್, ಬೆಳಿಗ್ಗೆ ಎದ್ದು ಜನ ಕೂಲಿ ಹೋಗ್ಬೇಕು. ಅವ್ನು ಕೂಲಿ ಹೋದ್ರು ಮಾತ್ರ ಅವ್ನು ಅಷ್ಟು ಪಟ್ಟಪಟ್ಟು ನಡೆಯೋದು ಇವತ್ತಿಲ್ಲ. ಏನಕ್ಕೆ ಬಂದವ್ರೆ ಸರ್? ನಾವೇನಿಲ್ಲ, ಈ ಎತ್ತೊಳೆ ಕಾಮಗಾರಿ ನಡೀತಾ ಐತೆ, ಅದಕ್ಕೋಸ್ಕರ ನಾವಿಲ್ಲಿ ಜಾಗ ಬಿಡಲ್ಲ ಅಂದ್ರು ಬಂದು ನಮಗೆ ಅರಣ್ಯ ಇಲಾಖೆ ನಮಗಾಗಿದೆ ಅಂತೇಳಿ ನಮ್ಗೆ ತಲೆ ತಿಂದು ನಮ್ಮನ್ನು ರೈತರನ್ನ ಹದಗೆಡಿಸ್ತಾ ಇದ್ದಾರೆ. ದಯವಿಟ್ಟಿನ ಮುಂದೆ ಇದು ನಮ್ಮ ಅರಣ್ಯ ಇಲಾಖೆ ಸರ್ಕಾರಿ ಪಡ ಅಂತ ಏನೈತೆ ನೋಡ್ರಿ, ಅದು ಶ್ರೀ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ಇನಾಮತಿ ಜಾಗ ಅಂತ ಪಾಣಿ ಬರೋ ತನಕ ನಾವು ಈ ಜಾಗ ಯಾವುದೇ ಕಾಮಗಾರಿ ಮಾಡೋ ಅನುಮತಿ ನೀಡಲ್ಲ. ಗ್ರಾಮಸ್ಥರು ಬಿಡೋದೇ ಇಲ್ಲ. ಇನ್ನು ಜಿ ಬೊಮ್ಮನಹಳ್ಳಿ ಗ್ರಾಮದ 22 ಎಕರೆ ಜಮೀನನ್ನ ಅರಣ್ಯ ಇಲಾಖೆ ದಾಖಲೆಗಳನ್ನು ಸೃಷ್ಟಿಸಿ ದೇವಾಲಯದ ಜಾಗವನ್ನ ಪಡ ಎಂದು ತೋರಿಸಲು ಪ್ರಯತ್ನಿಸ್ತಾ ಇದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ರು. ಅರಣ್ಯ ಇಲಾಖೆ ಈ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಬೊಮ್ಮನಹಳ್ಳಿ, ಅಯ್ಯಪ್ಪನಪಾಳ್ಯ, ತಿರುಮನಪಾಳ್ಯ ಹಾಗೂ ಹಿರೇಗುಂಡಗಲ್ ಗ್ರಾಮಗಳ ನೂರಾರು ಭಕ್ತರು ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಎತ್ತಿನಹೊಳೆ ಯೋಜನೆ ಕಾಮಗಾರಿ ಬೇಡ ಅಂತ ಹೇಳ್ತಿಲ್ಲ, ಆದರೆ ದೇವಸ್ಥಾನದ ಆಸ್ತಿ ಇನಾಂ ಭೂಮಿ,
ಅಧಿಕೃತವಾಗಿ ಘೋಷಿಸುವವರೆಗೂ ಯಾವುದೇ ಕಾರಣಕ್ಕೂ ಎತ್ತಿನ ಹೊಳೆ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ನಮ್ದೇನು ಬೇಡಿಕೆ ಅಂತಂದರೆ ಇದು 22 ಎಕರೆ ಜಾಗ ಐತೆ. ಇದು ನಮ್ಮ ಹಿರಿಯರು ಎಲ್ಲನ ನಮ್ಮ ದೊಡ್ಡಮ್ಮನ ದೇವಸ್ಥಾನದ ಜಾಗ ಅಂತಲೇ ಅಂದ್ಕೊಂಬಂದಿರೋದು. ಇದು ಕಂದಾಯ ವಗೈರೆ ಕಟ್ತಲೇ ಪಡ ಅಂತ ಬಂದೈತೆ. ಹಳೆ ಪಾಣಿಗಳಲ್ಲಿ ದೊಡ್ಡಮ್ಮನ ದೇವಸ್ಥಾನದ ಜಾಗ ಅಂತಲೂ ಐತೆ. ಮರ ವಗೈರೆ ಕಲ್ಯಾಣಿ ಇತ್ಯಾದಿಗಳು ದೇವಸ್ಥಾನದ ವಶದಲ್ಲವೆ ಅಂತಲೂ ಹಳೆ ಪಾಣಿಗಳು ಅವೆ ಇತಿಹಾಸದ್ದು. ಆಮೇಲೆ 8 ದಿನ ಜಾತ್ರೆ ಮಾಡ್ತೀವಿ. ಆಮೇಲೆ ನಮಗೆ ಮೊದಲು ಬೇಡಿಕೆ ಏನಂದರೆ ಆ ಚಾನಲ್ ಹೋಗೋ ಜಾಗನ ಮುಚ್ಚಲಿಕ್ಕೆ ಕಾಲುವೆ ಮಾಡಬೇಕು. 8 ದಿನ ಇದು ಆಲ್ಮೋಸ್ಟ್ ಇದು ರಾತ್ರಿ ಟೈಮ್ ನಡೆಯೋ ಜಾತ್ರೆ. ಆಮೇಲಿಂದ ಇದು ರೀಸ್ಟೋರ್ ಮಾಡಿಸ್ಕೊಡ್ಬೇಕು ನಮಗೆ. ನಾವು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಹೇಳ್ದಂಗೆ ಪರಮೇಶ್ ಸಾಹೇಬರು ಕಾನ್ಸ್ಟಿಟ್ಯೂಯೆನ್ಸಿನೇ ಅವರು ಬರ್ತಾರೆ. ಇಲ್ಲಿ ಬಂದು ನಮಗೆ ಆ ಜಾಗ ರೀಸ್ಟೋರ್ ಆಗಬೇಕು. ಆಮೇಲೆ ಅದ್ರಾಗ ಏನು ಮರ ಗಿಡ ಅದು ಬಂದೈತೆ ಗ್ರಾಮಾರಣ್ಯ ಸಮಿತಿ ಅಂತ ಮಾಡಿ ಆ ಸಮಿತಿಯಿಂದ 2002ರಲ್ಲಿ ಮಾಡಿ ಶಾಮಿಯಾನ ತರಿಸಿ ವಗೈರೆ ಮಾಡಿ 1,000 ರೂಪಾಯಿ ಮಾಡಿರು 500 ರೂಪಾಯಿ ಪಂಚಾಯತಿ ಕಟ್ಟಿ 500 ರೂಪಾಯಿ ನಾವು ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗಿಸಿದ್ದೀವಿ. ಪ್ರತಿಯೊಂದು ದಾಖಲೆಗಳು ಐತೆ. ಅದರಿಂದ ಈ ಮರದ್ದು ಏನು ಪರಿಹಾರ ಬರ್ತೈತೆ ಅದು ಗ್ರಾಮದ ದೇವಸ್ಥಾನಕ್ಕೆ ಕೊಡಬೇಕು. ಆಮೇಲೆ ಜಾಗ ರೀಸ್ಟೋರ್ ಆಗಬೇಕು ಈ ನಮ್ಮ ದೇವಸ್ಥಾನದ ಹೆಸರಿಗೆ ದೊಡ್ಡಮ್ಮ ದೇವಸ್ಥಾನ ಅಂತ. ಆಮೇಲೆ ವಾರಕ್ಕೆ 2 ದಿನ ದಾಸೋಹ ನಡೀತೈತೆ. ಮಂಗಳವಾರ ಶುಕ್ರವಾರ 2 ದಿನ ಪೂಜೆ ನಡೀತೈತೆ. 8 ದಿನ ಜಾತ್ರೆ ಮಾಡ್ತೀವಿ. ಅದರಿಂದ ಇದು ಮಾಡಬೇಕು ಅಂತ. ಇಲ್ಲೂ ಟೈಮಲ್ಲಿ ಬರ್ತಾರೆ ಇವರು ಎತ್ನೊಳೆರು ಬಂದು ಯಾರನ್ನ ಕಡಿಸಿ ಜನಕ್ಕೆ ತೊಂದರೆ ಮಾಡ್ತಾರೆ. ಇಲ್ಲಿ ಜನಕ್ಕೆ ಇಲ್ಲಿಗಾಲೇ 4 ದಿನ ಸೇರಿದ್ದೀವಿ. ಕೆಲಸ ಕೆಡಿಸ್ತಾವ್ರೆ. ಇದನ್ನು ದಯವಿಟ್ಟು ಅವರು ಇದೇನೋ ಒಂದು ಇತ್ಯರ್ಥ ಆಗತಕ್ಕ ಬರಬಾರ್ದು ಅಂತ ನಮ್ಮ ಮನವಿ. ಇವತ್ತೇನು ಮಾಡೋರು ಎತ್ತಿನ ಹೊಳೆರು ಬಂದವ್ರೆ. ಎತ್ತಿನ ಹೊಳೆರು ಬಂದಿದ್ದಂಗೆ ಅವ್ರಿಗೆ ಒಂದು ಏನೋ ರಿಕ್ವೆಷನ್ ಕೊಟ್ಟವ್ರೆ. ಏನಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರೈತಿ ಇದು ಮರಗಳೆಲ್ಲ ಕಟ್ಕೊಡ್ರಿ ಅಂತೇಳಿ ಒಂದು ರಿಕ್ವೆಷನ್ ಕೊಟ್ಟಿರೋದ್ರಿಂದ ಇವತ್ತು ಆಲೇ ಫಾರೆಸ್ಟ್ನವ್ರು ಇದು ನಮ್ಮದು ಜಾಗ ಅಂತ ಬಂದಾರೆ. ಫಾರೆಸ್ಟ್ನವ್ರದ್ದು ಈ ಜಾಗ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈಗಿಂದ ಅಲ್ಲ, ಸುಮಾರು ಪಾಣಿ ಸ್ಟಾರ್ಟ್ ಆದ 1967ರಿಂದ ಏನು ಜನರೇಟ್ ಆಯ್ತು ಪಾಣಿ ಅದು ಅಲ್ಲಿಂದ ಇದುವರೆಗೂ ಯಾವುದೇ ಒಂದು ದಾಖಲೆ ಫಾರೆಸ್ಟ್ ಇಲಾಖೆಯಿಂದ ದಾಖಲೆ ಇಲ್ಲ. ಇವತ್ತೇನು ಇಲ್ಲಿ ಮರಗಳನ್ನೆಲ್ಲ ಬೆಳೆಸಿದ್ದಾರೆ, ಇಲ್ಲಿಂದ ಗ್ರಾಮ ಪಂಚಾಯತ್ ಸದಸ್ಯರುಗಳು ಆಮೇಲೆ ಗ್ರಾಮದ ಹೊಂದಿಗೆಗಳನ್ನ ಮಾಡ್ಕೊಂಡು ಇವತ್ತು ಸುಮಾರು ಒಂದು 100-150 ವರ್ಷ ಮರನ ಕಾಪಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಏನು ಇವತ್ತು 3 ಸರ್ವೆ ನಂಬರ್ ಏನು 88, 89, 91ರಲ್ಲಿ ಏನು 22 ಎಕರೆ ಜಮೀನು ಐತೆ. ಆ ಜಮೀನನ್ನ ಯಾರನ್ನ ಅಕ್ಕಪಕ್ಕ ಇರುವ ಅವತ್ತು ಫಾರಮ್ ನಂಬರ್ 57 ಹಾಕ್ಬಿಟ್ಟಿದ್ರು. ಇವತ್ತು ಜಾಗನೇ ಇರ್ತಿರ್ಲಿಲ್ಲ. ಫಾರೆಸ್ಟ್ನವ್ರು ಬರೋಕ್ಕಾಗ್ತಿರಲಿಲ್ಲ, ಎತ್ತಿನೊಳವ್ರು ಏನು ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ಎತ್ತಿನೊಳಗೆ ಬಂದಿದ್ರೆ ಆ ಗ್ರಾಮದವ್ರಿಗೆ ಅವತ್ತು ದುಡ್ಡು ಕೊಟ್ಟು ಇವತ್ತು ಜಾಗ ಬಿಡಿಸ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಅವತ್ತೇನು ಗ್ರಾಮಸ್ಥರು ಪುರಾತನ ಕಾಲದಿಂದ ನಮ್ಮ ಹಿರಿಯರು ಉಳಿಸ್ಕೊಂಬಂದಿರೋ ಜಾಗಕ್ಕೆ ಇವತ್ತು ಫಾರೆಸ್ಟ್ನ ಬಂದ್ಬಿಟ್ಟು ನಮ್ಮದು ಜಾಗ ಅಂತಂದರೆ ಅದನ್ನು ಯಾವ ಗ್ರಾಮದವರಾಗಲಿ ಯಾರನ್ನ ಒಪ್ಪಣಕ್ಕಾಗುತ್ತೋ ಯಾರೂ ಸಾಧ್ಯನೇ ಇಲ್ಲ. ಆಮೇಲೆ ಏನು ಗೊತ್ತಾ, ಇವತ್ತು ಚಾನಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ತಿಂಗಳು ಜಾತ್ರೆ ನಡೀತೈತೆ. 1 ತಿಂಗಳು ಜಾತ್ರೆ ನಡೆಯೋದ್ರಿಂದ ಆಮೇಲೆ ಮಂಗಳವಾರ ಶುಕ್ರವಾರ ಪ್ರತಿ 1,000 ಜನ 1,500 ಜನ ಇಲ್ಲಿ ದಾಸೋಹಕ್ಕೆ ಬರ್ತಾರೆ. ಬಂದರೆ ಇಲ್ಲಿ ಚಾನಲ್ ಮಾಡಿರ್ತಾರೆ. ಇಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ. ಆಮೇಲೆ ಅವರಿಗೆ ನಾಗರಿಕರಿಗೆ ಭಾಳ ತೊಂದರೆ ಆಗುತ್ತೆ. ಹಂಗಾಗಿ ಆ ಚಾನಲ್ನ ಪೂರ್ತಿ ಮುಚ್ಚಿಬಿಟ್ಟು ಓಪನ್ ಇಲ್ದಂಗೆ ಕ್ಲೋಸ್ ಮಾಡ್ಕೊಂಡು ಚಾನಲ್ ಮಾಡ್ಕೊಂಡು ನಾವೇ ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ದು ಯಾವುದೇ ರೀತಿ ತೊಂದರೆ ಇಲ್ಲ. ಗ್ರಾಮಸ್ಥರಾಗಲಿ ರೈತರದಾಗಲಿ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಅವ್ರಿಗೇನು ತೊಂದರೆ ಮಾಡ್ತಾ ಇಲ್ಲ. ಏನು ದೇವಸ್ಥಾನದ್ದು ಜಾಗ ಐತೆ ಆ ಜಾಗನ ದೇವಸ್ಥಾನ ಸರ್ಕಾರಿ ಪಡ ಅಂತ ಬಂದೈತೆ. ಸರ್ಕಾರಿ ಪಡ ಅನ್ನೋದನ್ನ ಯಾರು ಕಂದಾಯ ಅಧಿಕಾರಿಗಳು ಮಾಡಬೇಕಾಗಿದ್ದು. ದೇವಸ್ಥಾನ ಎಂಟ್ರಿ ಮಾಡ್ತಾರೆ, ಫಾರಂ ನಂಬರ್ 7ನಲ್ಲಿ ದೇವಸ್ಥಾನ ಅಂತ ಎಂಟ್ರಿ ಮಾಡ್ತಾರೆ, ಕಲ್ಯಾಣಿ ಅಂತ ಎಂಟ್ರಿ ಮಾಡ್ತಾರೆ, ಗಿಡ ಮರ ಎಲ್ಲ ದೇವಸ್ಥಾನ ವಶದಲ್ಲಿದೆ ಅಂತ ಎಂಟ್ರಿ ಮಾಡ್ತಾರೆ. ಅದು ಸರ್ಕಾರ ಪಡ ಅಂತ ಅದನ್ನು ತಿದ್ದುಬಿಟ್ಟು ಇದನ್ನು ಏನು ಚಿಕ್ಕಮ್ಮ ತಾಯಿ ದೊಡ್ಡಮ್ಮ ತಾಯಿ ಇನಾಮ್ ಅಂತ ಮಾಡಿಬಿಟ್ಟಿದ್ರೆ ಇವತ್ತು ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಕಂದಾಯ ಅಧಿಕಾರಿಗಳು ಮಾಡಿರೋ ತಪ್ಪಿಂದ ಕಂದಾಯ ಅಧಿಕಾರಿಗಳು ಏನು ಮಾಡಿದ್ದಾರೆ ಆ ತಪ್ಪಿಂದ ಇವತ್ತೆಲ್ಲ ರೈತರುಗಳಾಗಲಿ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಏನಂದರೆ ತೊಂದರೆ ಆಗ್ತಾಯಿದೆ. ನಾವು ಈಗ ಇದನ್ನೆಲ್ಲ ನಮ್ಮ DCM ಪರಮೇಶ್ವರ್ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀವಿ. ಅವರು ಹೇಳಿದ DC ಅವ್ರಿಗೆ ರಿಕ್ವೆಷನ್ ಕೊಟ್ಟಿದ್ದೀವಿ, AC ಅವ್ರಿಗೆ ರಿಕ್ವೆಷನ್ ಕೊಟ್ಟಿದ್ದೀವಿ, ಎಲ್ಲರಿಗೂ ರಿಕ್ವೆಷನ್ ಕೊಟ್ಟಿದ್ದೀವಿ. ಎಲ್ಲರೂ ಏನು ಸಹಕಾರವಾಗಿ ಸ್ಪಂದಿಸ್ತೀನಿ ಅಂತ ಹೇಳೋರು. ಆದರೆ ಫಾರೆಸ್ಟ್ನವ್ರು ಏನು ಮಾಡ್ತಾರೆ, ಜನಗಳು ರೈತರುಗಳು ಯಾರು ಬರೋಲ್ಲ, ಇಲ್ಲಿಗೆ ಬತ್ತಿದಂಗೆ ಮರಗಳು ಕಟ್ಸ್ಕೊಂಡು ಹೋಗಿ ಬರ್ತಾರೆ. ಅದನ್ನು ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮರ ಕಡಿಬಾರ್ದು ಅಂತ ಹೇಳಿ ಪ್ರಾರ್ಥಿಸ್ತೀನಿ ಅಷ್ಟೇ. ಇನ್ನೊಂದೆಡೆ ಬ್ರಿಟಿಷರ ಕಾಲದ ಹಳೆಯ ದಾಖಲೆಗಳನ್ನ ಸರ್ಕಾರದ ಮುಂದೆ ಮಂಡಿಸಿ ತಮ್ಮ ಹಕ್ಕು ಸಾಬೀತುಪಡಿಸಲು ಗ್ರಾಮಸ್ಥರು ಸಜ್ಜಾಗಿದ್ದಾರೆ. ಈ ಬೆಳವಣಿಗೆಯಿಂದ ಎತ್ತಿನ ಹೊಳೆ ಯೋಜನೆಗೆ ಮತ್ತೊಂದು ಅಡಚಣೆ ಎದುರಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಇತ್ತ 100 ದಿನಗಳಲ್ಲಿ ಎತ್ತಿನ ಹೊಳೆ ಕಾಮಗಾರಿ ಮುಗಿಸುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ನೀಡಿದ್ದಾರೆ. ಆದರೆ ಎತ್ತಿನ ಹೊಳೆ ಯೋಜನೆಗೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇದ್ದು 3.5 ತಿಂಗಳಲ್ಲಿ ಎತ್ತಿನ ಹೊಳೆ ಕಾಮಗಾರಿ ಮುಗಿಯುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.